ಮುಖ್ಯ ನ್ಯಾಯಾಧೀಶರಿಗೆ ಈ ರೀತಿ ಆದರೆ ಬೇರೆಯವರ ಗತಿ ಏನು? ಪಶ್ಚಾತ್ತಾಪವಿಲ್ಲ, ಕ್ಷಮೆ ಕೇಳಲ್ಲ ಎಂದವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಮುಖ್ಯ ನ್ಯಾಯಮೂರ್ತಿ ಕ್ಷಮಿಸಿದರೂ ಶೂ ಎಸೆದವನು ಕ್ಷಮೆ ಕೇಳುತ್ತಿಲ್ಲ. ಕ್ಷಮೆ ಕೇಳದ ಕಠೋರ ಮನಸ್ಸಿನ ಸನಾತನವಾದಿಗೆ ಶಿಕ್ಷೆಯಾಗಬೇಕು ಎಂದು ಮಾಜಿ ಸಚಿವ ಕೆಎನ್ ರಾಜಣ್ಣ ಮಧುಗಿರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮುಂದೆ ಅನುಚಿತವಾಗಿ ವರ್ತನೆಯನ್ನು ಮಾಡಿರ್ತಕ್ಕಂಥ ಸನಾತನವಾದಿ ನ್ಯಾಯಾಧೀಶರ ಕ್ರಮವನ್ನು ಈ ದೇಶದ ಎಲ್ಲ ಜನರು ಕೂಡ ಒಕ್ಕೊರಲಿನಿಂದ ಖಂಡಿಸಬೇಕಾದಂತಹ ಸಂದರ್ಭ ಅಂತೇಳಿ ನಾನು ಆ ಘಟನೆಯನ್ನು ಖಂಡಿಸ್ತೇನೆ. ಮತ್ತು ಯಾರು ಆ ಸನಾತನವಾದಿ, ಇವತ್ತು ಕೂಡ ಪತ್ರಿಕೆಯಲ್ಲಿ ನಾನು ನೋಡಿದೆ, ನಾನು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ನಾನು ವಿಷಾದ ವ್ಯಕ್ತಪಡಿಸೋದಿಲ್ಲ, ನಾನು ಜೈಲಿಗೆ ಹೋಗ್ಲಿಕ್ಕೂ ಕೂಡ ಸಿದ್ಧ ಅಂತಕ್ಕಂಥ ಒಬ್ಬ ಕಠೋರ ಮನಸ್ಸಿನ, ವಿಕೃತ ಮನಸ್ಸಿನ ಒಬ್ಬ ನ್ಯಾಯಾಧೀಶನ ಮೇಲೆ ಪೊಲೀಸರು ಅವರೇ ಸ್ವಯಂವಾಗಿ ಸುವಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿ ಅವರ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಗವಾಯಿ ಅವರು ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯ ಭಾರತ ದೇಶದ, ಅವರೊಬ್ಬ ಉತ್ತಮ ನಡವಳಿಕೆಯಿಂದ ಅವರ ವಿದ್ವತ್ತಿನ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಅದು ಯಾವುದೇ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಲ್ಲ. ಅದು ಅವರ ಒಂದು ಸಾಮರ್ಥ್ಯ, ಅವರಲ್ಲಿರ್ತಕ್ಕಂಥ ವಿದ್ವತ್ತನ್ನು ಗುರುತಿಸಿ ಅವರಿಗೆ ಏನು ಈ ನ್ಯಾಯಾಧೀಕರಣದಲ್ಲಿ ಏನು ಕೊಲಿಜಿಯಂ ಏನಿದೆ, ಕೊಲಿಜಿಯಂನವರು ಅವರನ್ನು ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು. ಅಂತಹ ಒಬ್ಬ ಉತ್ತಮ ಗುಣಮಟ್ಟದ ನಡವಳಿಕೆಯ ವ್ಯಕ್ತಿಯನ್ನು, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವನು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ಸನಾತನವಾದಿಗಳು ಈ ರೀತಿಯ ಶೂ ಎಸೆಯುವಂಥದ್ದು, ಈ ರೀತಿಯ ಅಗೌರವವನ್ನು ನಮ್ಮ ದೇಶದ ನ್ಯಾಯಾಂಗದ ಒಂದು ಇತಿಹಾಸದಲ್ಲಿ ಒಂದು ಕರಾಳ ಛಾಯೆ ಅಂತೇಳಿ ನಾನು ಮತ್ತೊಮ್ಮೆ ಆ ಘಟನೆಯನ್ನು ಖಂಡಿಸ್ತೇನೆ. ಅದು ಯಾರು ಮನುಷ್ಯ ಸನಾತನವಾದಿ, ಆತ ಇನ್ನೂ ಕೂಡ ಆ ಒಂದು ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಶಾಲ ಹೃದಯನೂ ಕೂಡ ಇಲ್ಲದೇ ಇರತಕ್ಕಂಥ ಒಬ್ಬ ಕಠೋರ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು, ಕಾನೂನಿನಂತೆ ಕ್ರಮ ತೆಗೆದುಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದು ಸೂಚನೆ. ಈ ದೇಶದ ಏನು ಸನಾತನವಾದಿಗಳೇನಿದ್ದಾರೆ, ಸನಾತನವಾದಿಗಳ ಧೈರ್ಯ ಮೆಚ್ಚಬೇಕಾ. ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಒಬ್ಬ ವಕೀಲನಾಗಿ ಈ ರೀತಿಯ ಶೂ ಎಸೆತಕ್ಕಂಥದ್ದು ಅಂತ ಹೇಳಿದ್ರೆ ಮುಂದೆ ನಮ್ಮ ದೇಶ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥ ಒಂದು ದಿಕ್ಸೂಚಿ ಅಂತೇಳಿ ನಾವು ಅದು ಕೂಡ ಭಾವಿಸ್ಬೇಕಾಗ್ತದೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.